ಇನ್ನು ಡಾಕ್ಟರ್, ಈ ಹಳ್ಳಿ ಕಡೆ ಒಂದಷ್ಟು ಜನ ಹೇಳೋದನ್ನ ಕೇಳಿದ್ದೀವಿ, ಅಂದರೆ ಮೆನೋಪೋಸ್ಗಿಂತ ಮುಂಚೆನೆ ಈ ಗರ್ಭಕೋಶ ತೆಗೆಸ್ಬಿಟ್ವಿ, ನಮ್ಮಮ್ಮಂಗೆ ಗರ್ಭಕೋಶ ತೆಗೆಸ್ಬಿಟ್ವಿ ಅಂತ ಹೇಳ್ತಾರೆ. ಸೊ ಅದರಿಂದ ಏನಾದ್ರು ಕಾಂಪ್ಲಿಕೇಶನ್ಸ್ ಆಗುತ್ತಾ? ಅದೇ ಈ ಗರ್ಭಕೋಶ ತೆಗೆಯೋದ್ರಿಂದ ಕಾಂಪ್ಲಿಕೇಶನ್ ಈ ಋತುಬಂಧಾಗಿರುವಂಥ ಕಾಂಪ್ಲಿಕೇಶನ್ಸೇ ಆಗುತ್ತೆ. ಬಟ್ ಗರ್ಭಾಶಯ ತೆಗೆದುಬಿಟ್ರೆ ಎಷ್ಟೋ ಸಲ ಗರ್ಭಾಶಯ ತೆಗೆದಿರ್ತಾರೆ, ಅಂಡಾಶಯ ತೆಗೆದಿರಲ್ಲ. ಗರ್ಭಾಶಯದಲ್ಲಿ ಗಡ್ಡೆಗಳಿತ್ತು, ಅದಕ್ಕೆ ಗರ್ಭಾಶಯ ತೆಗೆದ್ವಿ. ಆದರೆ ಅಂಡಾಶಯ ಅಲ್ಲೇ ಇರೋದ್ರಿಂದ ಸಾಮಾನ್ಯವಾಗಿ ಅಂಡಾಶಯ ಬಿಟ್ಬಿಟ್ಟು ಅಂಡಾಶಯದಿಂದ ಉತ್ಪನ್ನ ಆಗುವಂಥ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ. ಸೊ ಹಾಗಾಗಿ ಈವನ್ ಗರ್ಭಾಶಯ ತೆಗೆದ್ರೂ ಋತುಬಂಧದ್ದು ಸಿಂಪ್ಟಮ್ಸು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಆದರೆ ಓವ್ರೀಸ್ನೂ ತೆಗೆದುಬಿಟ್ರೆ, ಗರ್ಭಾಶಯನೂ ತೆಗೆದುಬಿಟ್ರೆ, ಆವಾಗ ಋತುಬಂಧದ್ದು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಯಾವ್ಯಾವ ವಯಸ್ಸಲ್ಲಿದ್ದರೂ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಸರ್ತಿ ಏನಾಗುತ್ತೆ, ಕೆಲವು ಹೆಣ್ಮಕ್ಳಿಗೆ ಪ್ರಿಮೆಚರ್ ಓವೇರಿಯನ್ ಫೇಲ್ಯೂರ್ ಅಂತ ಆಗುತ್ತೆ. ಆವಾಗ ಅವರಲ್ಲಿ ಏನಾಗುತ್ತೆ, ವಯಸ್ಸು ಚಿಕ್ಕದಿರ್ಬೋದು, 30 ಇರ್ಬೋದು, 35 ಇರ್ಬೋದು, ಇನ್ನು ಋತುಬಂಧ ಆಗೋ ವಯಸ್ಸಲ್ಲ ಅದು. ಆದ್ರೂ ಅವ್ರಿಗೂ ಮುಟ್ಟು ನಿಂತು ಹೋಗ್ಬಿಟ್ಟಿರುತ್ತೆ. ಯಾಕೆಪ್ಪ ಅಂತಂದರೆ ಅವರಲ್ಲಿ ಓವರಿಲಿ ಪ್ರಿಮೆಚರ್ ಓವೇರಿಯನ್ ಫೇಲ್ಯೂರ್ ಅಂತ ಆಗುತ್ತೆ. ಅವರಲ್ಲಿ ಮುಂಚಿತವಾಗಲೇ ವಯಸ್ಸಿಗೆ ಮುಂಚೆನೇ ಈಸ್ಟ್ರೋಜನ್ ಹಾರ್ಮೋನ್ಸ್ ಕಡಿಮೆ ಆಗ್ತಾ ಇರುತ್ತೆ, ಉತ್ಪನ್ನನೇ ಆಗ್ತಾ ಇರಲ್ಲ. ಅಂಥವರಲ್ಲಿ ಸಹ ಈ ಥರ ಋತುಬಂಧ ಕಾಣೋ ಸಂಭವ ಇದೆ. ಅದರಿಂದ ಏನಾದರೂ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗುತ್ತಾ ಮ್ಯಾಮ್? ಅಂದರೆ 30 ವರ್ಷಕ್ಕೆ 35 ವರ್ಷಕ್ಕೆಲ್ಲ? ಹೌದು. ಈಗ ನೋಡಿ, 30-35 ವಯಸ್ಸು ಏನು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮದುವೆ ಆಗುವಂಥ ವಯಸ್ಸು. ಆ ವಯಸ್ಸಲ್ಲಿ ಮಕ್ಕಳು ಮಾಡ್ಕೊಳ್ಳೋ ಅಂಥ ವಯಸ್ಸದು. ಸೊ ಈಗ ಋತುಬಂಧವು ವಯಸ್ಸಿಗೆ ಮುಂಚೆನೇ ಆಗಿಬಿಟ್ರೆ ಅಂಥ ಹೆಣ್ಮಕ್ಳಲ್ಲಿ ಮಕ್ಕಳು ಪಡೆಯೋ ಸಾಧ್ಯತೆಯೂ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ಓವರಿನೇ ಕೆಲಸ ಮಾಡ್ತಾ ಇಲ್ಲ, ಅಂಡಾಶಯದಲ್ಲಿ ಅಂಡಾಣುನೇ ಉತ್ಪನ್ನ ಆಗ್ತಾ ಇಲ್ಲ. ಅಂಥವ್ರಿಗೆ ಬೇಗ ಋತುಬಂಧ ಆದಾಗ ಮಗು ಪಡೆಯೋ ಸಾಧ್ಯತೆನೇ ಹೋಗ್ಬಿಟ್ಟಿದೆ. ಸೊ ಅಂಥವ್ರಿಗೆ ಮತ್ತೆ ಬೇರೆ ಟ್ರೀಟ್ಮೆಂಟ್ ಇದೆ, ಅದು ಅದೇ ಒಂದು ದೊಡ್ಡ ಟಾಪಿಕ್ ಆಗುತ್ತೆ. ಬಟ್ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ದೇ ಕ್ಯಾನ್ ಗೋ ಫಾರ್ ಡೋನರ್ ಎಗ್, ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಅಂತ ಹೇಳ್ತೀವಿ. 35 ಒಳಗಡೆ ಆಗಿರೋ ಋತುಬಂಧದ ಹೆಣ್ಮಕ್ಳಿಗೆ ಮಗು ಮಾಡ್ಕೊಳ್ಳೋ ಸಾಧ್ಯತೆ ಇದೆ, ದಾರಿ ಇದೆ. ಯಾಕಂದರೆ ಅವರಲ್ಲಿ ಗರ್ಭಾಶಯ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ಗರ್ಭಾಶಯಕ್ಕೆ ವಯಸ್ಸಾಗಲ್ಲ, ಇಟ್ಸ್ ಓನ್ಲಿ ದ ಓವರಿ ದ್ಯಾಟ್ ಏಜಸ್. ಸೊ ಗರ್ಭಾಶಯಕ್ಕೆ ಯಾವಾಗ ಬೇಕಾದ್ರೂ ಮಗು ತಗೊಳ್ಳೋ ಸಾಧ್ಯತೆ ಇರುತ್ತೆ. ಎಷ್ಟೋ ಸಲ ಪೇಪರಲ್ಲಿ ನೋಡಿರ್ತೀರಾ ನೀವುಗಳು, 60 ವರ್ಷದ ಮುದುಕಿಗೆ ಮಗು ಆಯಿತು ಅಂತ ಹೇಳಿ. ಸೊ ಹಾಗೆ ಗರ್ಭಾಶಯಕ್ಕೆ ವಯಸ್ಸಾಗಲ್ಲ, ವಯಸ್ಸಾಗೋದು ಅಂಡಾಶಯಕ್ಕೆ. ಸೊ ಯಾರಿಗೆ ಋತುಬಂಧ ವಯಸ್ಸಿಗೆ ಮುಂಚೆನೇ ಆಗಿಬಿಟ್ಟಿರುತ್ತೋ 30-35 ವಯಸ್ಸಿನಲ್ಲಿ, ಅವ್ರಿಗೆ ಮಗು ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಥ್ರೂ ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್. ದಾನಿ ಅಂಡಾಣು ಪಡೆದು ಯಜಮಾನದ ವೀರ್ಯಾಣುನ ಸೇರಿಸಿ ಅದನ್ನು ಭ್ರೂಣ ತಯಾರು ಮಾಡಿ ಆ ಭ್ರೂಣನ ಅವ್ರ ಗರ್ಭಾಶಯಕ್ಕೆ ಹಾಕಿದಾಗ ಮಗು ಆಗೋ ಸಾಧ್ಯತೆ ಸಂಪೂರ್ಣವಾಗಿ ಇರುತ್ತೆ.